ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸರ್, ಏನ್ ಮಾಡ್ತಾ ಇದ್ದೀರಾ? ಈಗೇನೋ ಸ್ಪೆಷಲ್ ಆಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳಿ. ಹೌದು ಮೇಡಮ್, ಇವತ್ತು ಚಿಕನ್ ಎರಗಾರಂ ಚಿಕನ್ ಡ್ರೈ ಐಟಮ್ ಹೇಗ್ ಮಾಡೋದು ಅಂತ ತೋರಿಸ್ತೀವಿ. ಗೋಡಂಬಿ ಹಾಕಿ, ಎಣ್ಣೆ ಮಿರ್ಚಿ ಹಾಕಿ, ಡ್ರೈ ಚಿಲ್ಲಿ ಒಂದು ಚೂರು ಹಾಕ್ತೀವಿ, ಎಲ್ಲ ಒಂದೊಂದು ಚೂರು ಕರಿ ಲೀಫು ಇದು ಹಾಕ್ತೀವಿ. ಫ್ರೈ ಆಗಬೇಕು. ಫ್ರೈ ಹಾಕಿದ್ಮೇಲೆ ಸೊ ನೀವು ಕೂಡ ನೋಡ್ತಾ ಇರಬಹುದು, ಈಗ ಆಲ್ರೆಡಿ ಎಲ್ಲ ಐಟಮ್ಸ್ ನ ಹಾಕಿದ್ದಾರೆ. ಆನಿಯನ್ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರಬಹುದು, ಮೆಣಸು ಆಗಿರ್ಬೋದು. ಓಕೆ, ಸ್ವಲ್ಪ ಇವಾಗ ಅರಿಶಿನ ಪುಡಿ ಕೂಡ ಹಾಕಿದ್ದಾರೆ. ಸೊ ಎಲ್ಲದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಿಕನ್ ಬಾಯ್ಲ್ಡ್ ಚಿಕನ್ ಹಾಕ್ತಾ ಇದೆ ಮೇಡಮ್. ಇವಾಗ ಮಸಾಲೆ ಹೌದು ಮೇಡಮ್. ಇವಾಗ ಹಾಕಿ ಇವಾಗ ಒಂದು ಚೂರು ಸೂಪ್ ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಈ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಬರ್ತಾ ಇದೆ. ಚಿಲ್ಲಿ ಪೌಡ್ರು, ಕಾಶ್ಮೀರ್ ಪೌಡ್ರು. ಹೌದು ಮೇಡಮ್. ಇವಾಗ ಆಯಿಲ್ ಹಾಕಿ, ಚೆಕ್ಕ ಲವಂಗಲ್ ಹಾಕಿ, ಮಸಾಲ ಹಾಕಿ, ಆಮೇಲೆ ಆನಿಯನ್ ಫ್ರೈ ಹಾಕ್ತೀವಿ. ಫ್ರೈ ಆದ್ಮೇಲೆ ಆಮೇಲೆ ಚಿಕನ್ ಹಾಕ್ತೀವಿ. ಚಿಕನ್ ಆದ್ಮೇಲೆ ಬಾಯ್ಲ್ಡ್ ಚಿಕನ್ ಹಾಕಿದ್ಮೇಲೆ ಮಸಾಲ ಹಾಕ್ತೀವಿ. ನಾವು ಪುಡಿ ಮಾಡ್ಕೊಂಡಿರೋದು ಚಿಲ್ಲಿ ಪೌಡ್ರು, ಧನಿಯಾ ಮತ್ತೆ ಕಾಶ್ಮೀರ್ ಚಿಲ್ಲಿ ಪೌಡ್ರು. ಅದು ಹಾಕಿದ್ರೆ ಕಲರ್ ಬರುತ್ತೆ, ಟೇಸ್ಟ್. ಅದು ಹಾಕಿದ್ಮೇಲೆ ಆಮೇಲೆ ಇವಾಗ ನೋಡಿ, ಇವಾಗ ನಾವು ಪುಡಿ ಮಾಡ್ಕೊಂಡಿರೋದು ಗರಂ ಮಸಾಲ, ಚೆಕ್ಕ ಲವಂಗ ಗರಂ ಮಸಾಲ ಅಂತ ನಾವು ಅದು ಹಾಕ್ತೀವಿ. ಸೊ ಇನ್ನು ಇಲ್ಲಿ ಚಿಕನ್ ಅಲ್ಲಿ ವೆರೈಟಿ ಆಫ್ ಫುಡ್ ಐಟಮ್ಸ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಏನ್ ನೇಮ್ ಅಂತ ಹೇಳಿ? ಇದು ಎರಗಾರಂ ಚಿಕನ್ ಡ್ರೈ. ಚಿಕನ್ ಡ್ರೈ. ಸೊ ಚಿಕನ್ ಡ್ರೈ ನಮ್ಮ ಹೋಟ್ಲಾಗ ಸ್ಪೆಷಲು. ಓಕೆ, ಸೊ ಟೇಸ್ಟ್ ಕ್ರಿಸ್ಪಿ ಆಗಿ ಸಖತ್ತಾಗಿರುತ್ತೆ. ಖಾರನೇ ಇರ್ತದೆ, ಸ್ಪೈಸಿ ಇರ್ತದೆ, ಸ್ಮೆಲ್ ಇರ್ತದೆ. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತಾ ಇದು? ಇಷ್ಟ ಆಗತ್ತೆ ಮೇಡಮ್. ಇದು ಜಾಸ್ತಿ ನಮ್ದು ಇದೇ ಆಗುತ್ತೆ. 1 kg ಒಂದು ದಿವಸಕ್ಕೆ 5 kg ಚಿಕನ್ ಹಾಕ್ತೀವಿ. ಓಹ್ ನೈಸ್. ಓಕೆ, ಸೊ ಸಖತ್ ಡಿಮ್ಯಾಂಡ್ ಇದೆ. ಓಕೆ ಸರ್, ಇದು ಪೌಡರ್ ಟೈಪ್ ಇದೆಯಲ್ಲ? ಹೌದು ಮೇಡಮ್, ಕ್ಯಾಶ್ನಟ್ ಪೌಡರ್ ಮಾಡ್ಕೊಂತೀವಿ. ಅದನ್ನ ಪೌಡರ್ ಮಾಡ್ಕೊಂಡು ಫ್ರೈ ಮಾಡಿ, ಅದೇ ಫ್ಲೇವರು ಟೇಸ್ಟ್ಗೋಸ್ಕರ ಹಾಕ್ತೀವಿ ನಾವು. ನೋಡಿ ಇವಾಗ ಫ್ರೈ ಆಗಿದೆಲ್ಲ, ಒಂದು ಪೀಸು ತಿನ್ನು ನೋಡಿ ನೀವೇ ಹೇಳ್ತೀರಾ. ಇವಾಗ ನೋಡಿ ಐಟಮು ಡ್ರೈ ಆಗಿದೆ, ಪೂರ್ತಿ ಡ್ರೈ ಆಗಿದೆ. ಓಕೆ, ಆಮೇಲೆ ನೀವು ಹೇಳ್ತೀರಾ ಆಗಿದೆ ಅಂತ. ಓಕೆ, ಖಂಡಿತ ಮಾಡಿದೀನಿ ನಿಮ್ಗೋಸ್ಕರನೇ. ಓಕೆ, ಟೇಸ್ಟ್ ನೋಡಿ ಹೇಗೆ. ಖಂಡಿತ ಇದನ್ನ ನಾನಂತೂ ಇವಾಗ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಿಮಗೂ ತಿಳಿಸ್ತೀನಿ. ನೀವು ಕೂಡ ಒಮ್ಮೆ ಬಂದು ಈ ಟೇಸ್ಟ್ ನ ಮಿಸ್ ಮಾಡಬೇಡಿ. ಗಮ್ 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 ಅಂತಿದೆ. ಜೊತೆಗೆ ಗೋಡಂಬಿ ಪೌಡರ್ ಕೂಡ ನೀವು ಲಾಸ್ಟ್ ಮಾಡ್ತಿದ್ರಿ, ಅದು ಕೂಡ ಅಡಿಷನ್ ಮಾಡಿರೋದು ಸಖತ್ತಾಗಿದೆ. ರಮಣ ಅವರು ಚಿಕನ್ ಎರಕಾರ ಮಾಡ್ಕೊಟ್ಟಿದ್ದಾರೆ. ನಿಜಕ್ಕೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಎಷ್ಟು ಸ್ಪೈಸಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ನಾನು ತಿಂತೀನಿ, ನಾನೇನೋ ಹೇಳ್ತೀನಿ. ಬಟ್ ನೀವು ಕೂಡ ಬರಬೇಕು, ನೀವು ಟೇಸ್ಟ್ ಮಾಡಿ ಆಮೇಲೆ ಈ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನಮಗೂ ತಿಳಿಸಿ. ಹಾಗೆ ನಾನು ರಮಣ ಅವರೇ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಏನು ಗೊತ್ತಾ, ಇವಾಗ ಇದನ್ನ ತಿಂದೆ, ಆಗ್ಲಿಂದ ಬಂದಲ್ಲಿಂದ ಒಂದೊಂದೇ ಫುಡ್ ಐಟಮ್ಸ್ ನಾನು ಟೇಸ್ಟ್ ಮಾಡ್ತಾನೆ ಇದ್ದೀನಿ. ಹಾಗೆ ಮನೆಗೆ ಹೋಗ್ಲಾ ಅಥವಾ ಇಲ್ಲೇ ಇರ್ಲಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮಂತ ಟೇಸ್ಟ್ ಬಂದು ನೋಡ್ಲೇಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.